श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಶಿವಗುರುಗಳ ಒಂದು ಗುರುಕುಲ ನಡೆಸ್ತಾ ಇರತಕ್ಕಂಥದ್ದು ಹಾಗೂ ದಾಂಪತ್ಯ ಜೀವನ ಒಂದು 20 ವರ್ಷಗಳು ಕಳೆದು ಹೋಗಿದೆ ಅನ್ನೋ ವಿಷಯಗಳ ತನಕ ನಾನು ನಿಮಗೆ ಹೇಳಿದ್ದೆ. ಮಾತೆ ಆರ್ಯಾಂಬೆಗೆ ನಮಗೆ ಮಕ್ಕಳಾಗಲಿಲ್ವಲ್ಲ ಅನ್ನೋ ಕೊರಗು ಮಾತ್ರ ಇದ್ದೇ ಇತ್ತು. ಅವ್ರಿಗೆ ದಿನನಿತ್ಯದ ಕೆಲಸಗಳಲ್ಲಿ ಮಗ್ನರಾದಾಗ ಈ ಚಿಂತೆ ಹಿಂದೆ ಸರಿದಿದ್ರೂ ಕೂಡ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಅವ್ರಿಗೆ ಅಡಗಿರ್ತಿತ್ತು. ಹಾಗಾಗಿ ಗುರುಕುಲದ ವಿದ್ಯಾರ್ಥಿಗಳ ಬೆಳಗ್ಗಿನ ಗಂಜಿ ಊಟದ ವ್ಯವಸ್ಥೆ, ಮಧ್ಯಾಹ್ನದ ಭೋಜನದ ವ್ಯವಸ್ಥೆ, ಉಪಾಹಾರದ ವ್ಯವಸ್ಥೆ, ರಾತ್ರಿಯ ಊಟದ ವ್ಯವಸ್ಥೆ, ಗೋಶಾಲೆಯಲ್ಲಿ ಹಸು ಕರುಗಳ ಮೇವು ಕೊಡ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ, ಶಿವಗುರುಗಳ ಆಹ್ನಿಕ ಅಗ್ನಿಪಾಸನೆ, ವೈಶ್ವದೇವದ ವ್ಯವಸ್ಥೆ, ಅತಿಥಿ ಅಭ್ಯಾಗತರ ಸ್ವಾಗತ, ಉಪಚಾರ, ಹೀಗೆ ಒಂದಾದ್ಮೇಲೆ ಒಂದು ಕೆಲಸ ಅವಳು ಹಮ್ಕೊಂಡ್ಬಿಟ್ಟು ರೆಸ್ಟ್ಲೆಸ್ ಆಗಿ ದುಡಿತಾಯಿದ್ರು. ಒಳ ಹೊರಗಿನ ಎಲ್ಲ ಕೆಲಸಕ್ಕೂ ಎಷ್ಟೊಂದು ಜನ ಕಾಳುಗಳಿದ್ದರು, ಕೆಲಸಗಾರರಿದ್ದರೂ ಕೂಡ ಪ್ರತಿಯೊಂದು ಕೆಲಸದ ಮೇಲ್ವಿಚಾರಣೆಯನ್ನು ಇವರೇ ನೋಡ್ಕೋತಾ ಇದ್ರು. ಯಾವ ಕೆಲಸವೂ ಲೋಪ ಇಲ್ಲದೆ ಅಚ್ಚುಕಟ್ಟಾಗಿ ನಡಿಬೇಕು. ಅದು ಸಣ್ಣ ಕೆಲಸವೇ ಆಗಲಿ ಅಥವಾ ದೊಡ್ಡದೇ ಆಗಲಿ, ಅಥವಾ ಮಾಡೋದ್ರಲ್ಲಿ ಪಾಲ್ಮಾರ್ಕೆ ಆಗಲಿ ಔದಾಸೀನ್ಯವಾಗಲಿ ಯಾವುದೂ ಇರಬಾರ್ದು. ಹೀಗಾಗಿ ಇದು ಆರ್ಯಾಂಬೆ ಪಾಲಿಸ್ತಾ ಇರ್ತಕ್ಕಂಥ ಕ್ರಮ ಆಗಿತ್ತು. ಈ ನಿಯಮದ ಅಭ್ಯಾಸವನ್ನು ಅವ್ರಿಗೆಲ್ರಿಗೂ ಮಾಡಿಸಿದ್ರು ಕೂಡ. ಹೀಗೆ ವಿರಾಮವೇ ಇಲ್ಲದೆ ನಡೀತಿದ್ದ ಕೆಲಸ ಕಾರ್ಯಗಳಲ್ಲಿ ಅವಳು ತನ್ನ ಸ್ವಂತದ ಅಗತ್ಯ ಅಪೇಕ್ಷೆಗಳನ್ನ ಕುರಿತು ಯೋಚಿಸೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇರಲಿಲ್ಲ. ಇದ್ದರೂ ಅವಳಿಗೆ ಮಕ್ಕಳಾಗಲಿಲ್ಲ ಅನ್ನೋ ಒಂದು ನೋವಿದ್ರೂ ಕೂಡ ಅದನ್ನು ಯೋಚನೆ ಮಾಡ್ಕೊಂಡು ಕೂರುವಷ್ಟು ಸಮಯವನ್ನು ಇಟ್ಕೊಂಡಿರಲಿಲ್ಲ. ಅವಳಿಗೆ ಪತಿಯ ಧ್ಯೇಯವೇ ತನ್ನ ಧ್ಯೇಯ, ಪತಿಯ ಸಂತೋಷವೇ ತನ್ನ ಸಂತೋಷ. ಆ ರೀತಿ ಆರ್ಯಾಂಬೆ ಅಂದ್ಕೊಂಡ್ಬಿಟ್ಟಿದ್ರು. ಪುಟ್ಟ ಹುಡುಗರು ಸಾಲಾಗಿ ಕೂತ್ಕೊಂಡು ವೇದ ಮಂತ್ರಗಳನ್ನು ಹೇಳ್ತಾ ಇರೋದನ್ನು ನೋಡಿದಾಗ ನಮಗೂ ಒಬ್ಬ ಈ ಥರ ಮಗ ಇದ್ದು ಅವನು ಹೀಗೆ ಇವ್ರ ಜೊತೆ ಕೂತ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ಪಾಪ ಅವಳಿಗೆ. ಗೋಶಾಲೆಯಲ್ಲಿ ದನಗಳ ಕರುಗಳು ತಮ್ಮ ತಾಯಿ ಹತ್ತ ಚಿಮ್ತಾ ಹೋಗಿ ಕೆಚ್ಚಲಿಗೆ ಬಾಯಿ ಇಟ್ಕೊಂಡು ಹಾಲು ಕುಡಿತಾ ಇತ್ತಲ್ಲ, ಅದನ್ನ ನೋಡಿದಾಗ ಅವಳಿಗೆ ನನಗೆ ಒಂದಾದರೂ ಮಗು ಆಗಲಿಲ್ವಲ್ಲ, ಎದೆ ಹಾಲು ಕೊಡ್ತಕ್ಕಂತಹ ಒಂದು ಭಾಗ್ಯವೇ ಬರಲಿಲ್ವಲ್ಲ ಅಂತ ಅವಳು ಎಷ್ಟೋ ಸತಿ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಇನ್ನು ಹೊಳೆಯಲ್ಲಿ ಸ್ನಾನಕ್ಕೆ ಹೋದಾಗ ಆ ಮರಿ ಮೀನುಗಳು ತಾಯಿ ಮೀನುಗಳ ಹತ್ರ ಬಂದು ಓಡೋಡ್ಕೊಂಡು ಬರ್ತಿದ್ವಲ್ಲ, ಅದನ್ನು ನೋಡಿದಾಗ ಆಹಾ ಎಂಥ ಭಾಗ್ಯ ಇದು ಅಂತ ಅನಿಸಿದ್ದು ಉಂಟು. ಆಶ್ರಮದ ಮರಗಿಡಗಳಲ್ಲಿರ್ತಕ್ಕಂತಹ ಪುಟ್ಟ ಪಕ್ಷಿಗಳಿಗೆ ತಾಯಿಂದರು ಗುಟ್ಕು ಕೊಡಬೇಕಾದ್ರೆ ಆರ್ಯಾಂಬೆಗೆ ಆಹಾ ನೀವೇ ಧನ್ಯರು ಅನ್ನೋ ಒಂದು ಭಾವ ಆ ಪಕ್ಷಿಗಳನ್ನು ಕುರಿತವರಿಗೆ ಮೂಡಿದ್ದು ಉಂಟು. ಆದರೆ ಆಕೆ ಕೂಡ ವಿದ್ಯಾವಂತೆ, ಶಾಸ್ತ್ರಜ್ಞನ ಸಹಧರ್ಮಿಣಿ ಕೂಡ, ಪುತ್ರ ಸಂತತಿ ಪೂರ್ವಭಾಗ್ಯದಿಂದ ಬರ್ತಕ್ಕಂಥದ್ದು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸುಮ್ಮನೆ ವೃಥಾ ಅಂದರೆ ಅದನ್ನೇ ಇಟ್ಕೊಂಡು ಕೆಲಸ ಮಾಡಿದೆ ಈಗಿನ ಒಂದು ಮನಸ್ಥಿತಿ ಸ್ಟೇಬಲ್ ಮೈಂಡ್ ಇಲ್ಲದೆ ಇದ್ದಂಗೆ ಅಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದು ನಮಗೆ ಪುತ್ರ ಆಗಬೇಕು ಅಂದರೆ ಅದು ನಮಗೆ ಪೂರ್ವಜನ್ಮದ ಪುಣ್ಯ ಅನ್ನೋದು ಒಂದು ವಿಷಯ ಅವಳಿಗೆ ಗೊತ್ತಿತ್ತು. ಮನಸ್ಸು ತೀರಾ ಖಿನ್ನವಾದಾಗ ಅವಳಿಗೆ ಬೇಜಾರಾದರೂ ಕೂಡ ಗಂಡನ ಥರನೇ ಅವಳು ಕೂಡ ತಮ್ಮ ಗುರುಕುಲದ ವಿದ್ಯಾರ್ಥಿಗಳನ್ನೇ ತಮ್ಮ ಮಕ್ಕಳು ಅಂತ ಹೇಳಿ ಭಾವಿಸಿ ಸಾಕ್ತಾ ಇದ್ಲು. ದಿನ ಬೆಳಗಿನ ಸ್ನಾನ, ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ ಮುಗಿಸ್ಕೊಂಡು ಬ್ರಹ್ಮಚಾರಿಗಳೆಲ್ಲ ಬೆಳಗಿನ ಒಂದು ತಿಂಡಿಗೆ ಗಂಜಿ ಊಟವನ್ನು ಮಾಡಿಕೊಂಡು ಮುಗಿಸಿ ಅಧ್ಯಯನಕ್ಕೆ ಕೂತ್ಕೊಳ್ತಾ ಇದ್ರು. ಆಗ ಆಚಾರ್ಯ ಶಿವಗುರುಗಳು ಅಗ್ನಿಯ ಉಪಾಸನೆಯಾದ ನಂತರ ಸ್ವಲ್ಪ ಅರಳು ಮತ್ತೊಂದು ಬಟ್ಲು ಹಾಲನ್ನ ಸ್ವೀಕಾರ ಮಾಡುವಂತಕ್ಕಂಥ ಪದ್ಧತಿ ಇಟ್ಕೊಂಡಿದ್ರು. ಆ ದಿನ ಆಚಾರ್ಯರು ಎಷ್ಟೊತ್ತಾದರೂ ಭೋಜನ ಗೃಹಕ್ಕೆ ಬರಲಿಲ್ವಲ್ಲ ಅಂದ್ಕೊಂಡು ಆರ್ಯಾಂಬೆನೇ ವಿದ್ಯಾರ್ಥಿ ಗೃಹಕ್ಕೆ ಹೋಗ್ತಾರೆ. ಅಲ್ಲಿ ಪತಿ ಅನ್ಯಮನಸ್ಕರಾಗಿ ನಿಂತಿರೋದನ್ನು ನೋಡಿ ಅವ್ರಿಗೆ ವಿಸ್ಮಿತರಾದರು. ಏನಪ್ಪ ಯಾಕೆ ಹೀಗೆ ಬರಬೇಕಿತ್ತು, ಯಾಕೆ ಬರಲಿಲ್ಲ, ಯಾಕೆ ಹಿಂಗೆ ಕೂತ್ಕೊಂಡಿದ್ದಾರೆ ಅಂತ ಅವಳಿಗೆ ಆಶ್ಚರ್ಯ ಆಯಿತು. ಹತ್ತಿರ ಬಂದುಬಿಟ್ಟು ಮೆಲುದನಿಯಲ್ಲಿ ಕೇಳ್ತಾಳೆ, ಆರ್ಯರೇ
ಬೆಳಗಿನ ಅನುಷ್ಠಾನ ಉಪಾಸನೆ ಎಲ್ಲವೂ ಸಾಂಗವಾಗಿ ಬೆಳೆದಿವೆ ಅಲ್ವೇ ಅಂತ ಕೇಳಿದ್ರು. ಆಗ ಶಿವಗುರುಗಳು ಹೆಂಡತಿಯನ್ನು ನೋಡಿ, ಹೌದು ಎಲ್ಲ ಮುಗಿದೋಯ್ತು, ಆದರೆ ಈ ವಿದ್ಯಾರ್ಥಿಗಳ ಮಂತ್ರಪಾಠವನ್ನು ಕೇಳ್ತಾ ಹಾಗೇ ಮೈಮರೆತ್ಕೊಂಡು ನಿಂತುಬಿಟ್ಟೆ, ನಡಿ ಬರ್ತೀನಿ ಅಂತ ಹೇಳ್ತಾರೆ. ಪಾಠ ಪೂರೈಸಿದ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಎದ್ದು ಬಂದು ಗುರು ದಂಪತಿಗಳಿಗೆ ನಮಸ್ಕಾರ ಮಾಡ್ತಾರೆ. ಪತಿಯ ಅನ್ಯಮನಸ್ಕತೆ ಆರ್ಯಾಂಬೆಗೆ ಗೊತ್ತಾಯಿತು, ಏನು ಅಂತ ಅರ್ಥವಾಯ್ತು ಅವ್ರಿಗೆ. ಉಪಹಾರ ಸ್ವೀಕರಿಸ್ತಕ್ಕಂಥ ಸಮಯದಲ್ಲಿ ಮಾತಾಡ್ತಿರ್ತೀವಲ್ಲ, ಹಾಗೆ ಅವರು ಶಿವಗುರು ಯೋಚನೆಯಲ್ಲಿಯೇ ಸ್ವಲ್ಪ ಅರಳದ ಬಾಯಿಗೆ ಹಾಕ್ಕೊಂಡು ಹಾಲನ್ನು ಕುಡಿದಾಗ ಆರ್ಯಾಂಬೆಗೆ ಆಶ್ಚರ್ಯ ಆಯಿತು. ದೇವರಿಗೆ ಈ ದಿನ ಮನಸ್ಸು ಯಾಕೋ ಸರಿಯಾಗಿದ್ದಂತೆ ಕಾಣ್ತಾ ಇಲ್ವಲ್ಲ ಅಂತ ಕೇಳಿದ್ಲು. ಆಗ ಹೆಂಡತಿ ನೋಡ್ತಾ ಶಿವಗುರುಗಳು ಹೇಳಿದ್ರು, ಹೌದು ಆರ್ಯೆ, ಈ ದಿನ ಮನಸ್ಸು ತುಂಬ ಯೋಚನೆಗೀಡಾಗಿದೆ, ಸಮಾಧಾನವೇ ಇಲ್ಲ ಅಂದರು. ಏನು ಅಂತ ಕೇಳಬಹುದೇ ಅಂದಾಗ, ಕೇಳಬಹುದು, ನೀನಾಗಿ ಕೇಳದಿದ್ದರೂ ನಾನಾಗೇ ನಿನಗೆ ಹೇಳ್ತಾ ಇದ್ದೆ ಅಂತ ಶಿವಗುರುಗಳು ಹೇಳ್ತಾರೆ. ಆರ್ಯಾಂಬೆ ಪತಿಯನ್ನೇ ನೋಡ್ತಾ ಪ್ರಶ್ನಾರ್ಥಕವಾಗಿ ಏನು ಹೇಳ್ತಾರಪ್ಪ ಅಂತ ತಲೆ ಆಡಿಸ್ಕೊಂಡು ನಿಂತಿದ್ರು. ಆರ್ಯೆ, ನಮಗೆ ವಿವಾಹವಾಗಿ 20 ವರ್ಷಕ್ಕೂ ಮೇಲಾಯಿತಲ್ಲವೇ? ಹೌದು. ತಂದೆಯವರು ವಾನಪ್ರಸ್ಥರಾಗಿ 20 ವರ್ಷಗಳಾದವು, ಅದಕ್ಕೂ ಮೊದಲು ನಮಗೆ ವಿವಾಹವಾದುದು. ಹೌದಲ್ಲ, ನಮಗೆ ಇಲ್ಲಿಯವರೆಗೆ ಮಕ್ಕಳೇ ಜನಿಸ್ಲಿಲ್ವಲ್ಲ ಅಂತ ನಿನಗೆ ಮನಸ್ಸಿನಲ್ಲಿ ಕೊರಗು ಇದೆ ಅಲ್ವೇ ಅಂತ ಕೇಳಿದ್ರು. ಆಗ ಆರ್ಯಾಂಬ ಸುಮ್ಮನೆ ಆಗಿ ತಲೆ ತಗ್ಗಿಸಿ ಕೂತ್ಕೊಂಡ್ಬಿಟ್ರು. ನನಗೂ ಆ ಕೊರಗಿದೆ, ನಾನಾದರೂ ಈ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಮರೆತು ಬಿಡ್ತಿದ್ದೆ. ಈ ದಿನ ಅಗ್ನಿದೇವನ ಪೂಜೆ ಮುಗಿಸಿ ಹೊರಬಂದಾಗ ಅದರಿಂದ ಈ ವಿಚಾರ ನನ್ನ ಮನಸ್ಸನ್ನ ಆವರಿಸ್ಕೊಂಡು ಬಿಟ್ಟಿದೆ. ಮಗು ಭಾಗ್ಯ ನಮಗಿಲ್ವಲ್ಲ ಅನ್ನೋ ಕೊರತೆ ನನ್ನನ್ನೂ ಕಾಡಲು ಪ್ರಾರಂಭಿಸಿದೆ. ನಮ್ಮ ಪೂರ್ವ ಸುಕೃತದಿಂದ, ನಮ್ಮ ಹಿರಿಯರ ತಪಃಫಲದಿಂದ, ಭಗವತ್ ಕೃಪೆಯಿಂದ ಅಲ್ವೇ ಈ ಭಾಗ್ಯ ದೊರಕಬೇಕಾಗಿರೋದು ಅಂತ ಆರ್ಯಾಂಬ ಹೇಳ್ತಾರೆ. ಹೌದು ದೇವಿ, ನಮ್ಮ ಪೂರ್ವ ಸುಕೃತವು ಬಲಿಷ್ಠವಾಗಿಲ್ಲದಿದ್ದರೂ ನಮ್ಮ ಇಂದಿನ ಸತ್ಕರ್ಮಾಚರಣೆ, ನಮ್ಮ ಹಿರಿಯರ ತಪಸ್ಸು, ಇವುಗಳಿಂದಾದರೂ ಭಗವತ್ನ ಕೃಪೆ ನಮಗಾಗಲೇಬೇಕು. ಸತ್ಸಂತತಿಯಿಂದ ಮಾತ್ರ ನಾವು ಪಿತೃಋಣವನ್ನು ತೀರಿಸಬಹುದು ಅಂತ. ಅದು ಸತ್ಯ. ಯಾಕೆಂದರೆ ನಮಗೇನಾದರೂ ಒಂದು ಹಿಂದಿನ ಜನ್ಮದಲ್ಲಿ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಒಂದು ಪೂಜೆ ಪುನಸ್ಕಾರಗಳಿಂದ, ನಾವು ಮಾಡಿರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ಪೂಜೆ ಪುನಸ್ಕಾರಗಳಿಂದ ಆ ಭಾಗ್ಯ ದೊರೆಯಲೇಬೇಕಾಗತ್ತೆ ಅನ್ನೋದನ್ನು ಹೇಳ್ತಾರೆ. ಆಗ ಸರಿ, ನಮಗೆ ಮಗು ಆಗಲೇಬೇಕಲ್ವಾ, ಯಾಕೆಂದರೆ ನಮಗೆ ಒಂದು ಒಳ್ಳೆಯ ಮಗು ಆದರೆ ಪಿತೃಋಣವನ್ನು ತೀರಿಸಬಹುದಲ್ಲ ಅಂತ ಶಿವಗುರುಗಳು ಹೇಳ್ತಾರೆ. ಇಲ್ಲಿವರೆಗೆ ನಾನು ಆ ವಿಚಾರದಲ್ಲಿ ಅಷ್ಟು ಅಂದ್ಕೊಂಡೇ ಇರಲಿಲ್ಲ. ಬರೀ ಓದೋದು, ಅಧ್ಯಯನ, ಶಾಸ್ತ್ರಗಳ ಚರ್ಚೆ ಇಷ್ಟೇ, ಇದರಲ್ಲೇ ನಾನು ಮಗ್ನನಾಗ್ಬಿಟ್ಟಿದ್ದೆ. ನನಗೆ ಸಂತಾನ ಭಾಗ್ಯ ಉಂಟು ಅನ್ನೋದು ನನ್ನ ಒಂದು ದೃಢ ವಿಶ್ವಾಸ. ಭಗವತ್ ಕೃಪೆಯನ್ನು ನಾವು ಯಾಚಿಸಬೇಕು. ಮಗು ಹಸ್ವಾದಾಗ ಅಳತ್ತೆ, ಆಗ ತಾಯಿ ಅದಕ್ಕೆ ಹಾಲು ಕುಡಿಸ್ತಾಳೆ. ನಾವು ಭಗವಂತನನ್ನು ಕೇಳಿದ್ರೆ ಆತ ನಮಗೆ ವರವನ್ನು ಕೊಡ್ತಾನೆ. ಆದ್ದರಿಂದ ಈಗ ಅವರಿಗೆ ಮನಸ್ಸಿಗೆ ಬಂದಿತ್ತು, ಭಗವಂತನ ಕೇಳಬೇಕು ಅನ್ನೋ ಒಂದು ಮನಸ್ಸು ಅವರಿಗೆ ಇವಾಗ ಬರುತ್ತೆ. ಅಷ್ಟೊತ್ತಿಗೆ ಬಾಗಿಲು ಹೊರಗಡೆ ತಲೆಬಾಗಿ ಬಲಹಸ್ತವನ್ನು ಬಾಯಿ ಮುಂದೆ ಇಟ್ಕೊಂಡು ಒಬ್ಬ ಬ್ರಹ್ಮಚಾರಿ ವಿನಯವಾಗಿ, ಗುರುದೇವ, ಆಚಾರ್ಯ ಆತ್ರೇಯರು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆತ್ರೇಯರು ಅಂತಂದರೆ ಗೊತ್ತಲ್ಲ, ಅವ್ರ ತಂದೆ ಗುರುಗಳು. ಆರ್ಯೆ, ಅರ್ಘ್ಯಪಾದ್ಯಾದಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳ್ತಾ ಹೊರಬಾಗಿಲಿನತ್ತ ಶಿವಗುರು ಹೋಗ್ತಾರೆ. ಏಕೆಂದರೆ ಆತ್ರೇಯರು ಶಿವಗುರುಗಳ ಗುರುಗಳು. ಆನಂತರ ತಾನೇ ಅವ್ರ ತಂದೆ ಹತ್ರ ಬಂದು ಅಧ್ಯಯನ ಮಾಡಿ ಆನಂತರ ಅವರು ಗುರುಕುಲವನ್ನು ವಹಿಸ್ಕೊಂಡಿದ್ದು. ಸರಿ, ಆಚಾರ್ಯ ಆತ್ರೇಯರು ಶಿವಗುರುಗಳ ಮನೆತನವಾಗಿರ್ತಕ್ಕಂಥ ಕೈಪಿಳ್ಳಿ ಇಲ್ಲಂ. ಆ ಕೈಪಿಳ್ಳಿ ಇಲ್ಲಂ ಅಂತಂದರೆ ಕೇರಳದಲ್ಲಿರ್ತಕ್ಕಂತಹ ಒಂದು ಊರು. ನಾನು ಇವರು ಆರ್ಯಾಂಬಂದು ಊರು ಹೇಳಿದೆ ನೋಡಿ, ಅದು ಮೇಲ್ಪಾಳೂರು ಇಲ್ಲಂ ಅಂತ. ಅದು ಎರ್ನಾಕುಲಂನಿಂದ ಒಂದು 20 ಮೈಲಿ ದೂರದಲ್ಲಿದೆ, ನೈಋತ್ಯದಲ್ಲಿ ಇರ್ತಕ್ಕಂಥ ಊರು. ಹಾಗೆ ಇದೆಲ್ಲ ಕೇರಳದಲ್ಲಿ ಇರ್ತಕ್ಕಂತಹ ಊರು. ಈ ಕೈಪಿಳ್ಳಿ ಇಲ್ಲಂನ ಗುರುಗಳು ಆಚಾರ್ಯ ಆತ್ರೇಯರು. ಪುರೋಹಿತರು. ಕಾಲಟಿಯ ಸನಿಹದಲ್ಲಿಯೇ ಅವ್ರ ಗುರುಕುಲ ಇತ್ತು. ಅವರು ವಿದ್ಯಾಧಿರಾಜರಿಗಿಂತ 1-2 ವರ್ಷ ದೊಡ್ಡವರು. ವೇದಶಾಸ್ತ್ರ ಸಂಪನ್ನರು. ಮನೆಯಲ್ಲಿಯೇ 10 ಜನ ಬ್ರಹ್ಮಚಾರಿಗಳಿಗೆ ಪಾಠಶಾಲೆಗೆ ನಡೆಸ್ತಾ ಇದ್ದರು. ಅಗ್ರಹಾರದಲ್ಲಿ ಇದ್ದ ಎಲ್ಲ ಪಂಡಿತರಿಗಿಂತ ವಿದ್ಯೆ, ಜ್ಞಾನ, ವಯೋಮಾನಗಳಲ್ಲಿ ದೊಡ್ಡವರು. ಎಲ್ರಿಗೂ ಅವ್ರ ಕಂಡ್ರೆ ಬಹಳ ಗೌರವ ಇತ್ತು.
ಸರಿ, ಆಚಾರ್ಯರು ಬರ್ತಾರಲ್ಲ, ಬಂದ ತಕ್ಷಣ ತುಂಬ ಸಂತೋಷ ಆಗುತ್ತೆ. ಶಿವಗುರು ಆರ್ಯಾಂಬ ದಂಪತಿಗಳು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಅವ್ರನ್ನ ಎದುರುಗೊಂಡು ನಮಸ್ಕರಿಸಿದ್ರು. ಅವ್ರ ಪಾದನ ತೊಳೆದು ವಸ್ತ್ರದಿಂದ ಒರೆಸಿ ಗೌರವದಿಂದ ಮನೆಯೊಳಗೆ ಅವ್ರನ್ನ ಸೇರಿಸ್ಕೊಂಡ್ರು. ಮಣೆ ಮೇಲೆ ಕೃಷ್ಣಾಜಿನ ಹಾಸಿ ಅವ್ರನ್ನ ಕೂರಿಸಿದ್ರು. ಆರ್ಯಾಂಬ ನೀರು ತಂದು ಕೊಟ್ಟರು. ಆಚಾರ್ಯ ಆತ್ರೇಯರು ಆಚಮನವನ್ನು ಮಾಡಿದ ಮೇಲೆ ಫಲಹಾರಗಳನ್ನು ಸ್ವೀಕರಿಸಿ ಸಂತೋಷದಿಂದ, ಅಂದರೆ ಒಂದು ಹಸನ್ಮುಖದಿಂದ, ವತ್ಸ ಶಿವಗುರು, ದೇವಿ ಆರ್ಯಾಂಬ, ನೀವಿಬ್ಬರು ಸೌಖ್ಯವಾಗಿದ್ದೀರಾ? ಬ್ರಹ್ಮಚಾರಿಗಳೆಲ್ಲ ಸುಖವಾಗಿದ್ದಾರಿಯೇ? ಕುಶಲವಾಗಿದ್ದಾರಿಯೇ? ಅಧ್ಯಯನ ಅಧ್ಯಾಪನಗಳು ಅಡ್ಡಿ ಆತಂಕಗಳಿದೆ ಮುಂದುವರಿತಾ ಇದೆಯೇ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಶಿವಗುರುಗಳು ವಿನಯದಿಂದ, ಗುರುದೇವರ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ಎಲ್ಲ ಸುಗಮವಾಗಿದೆ, ನಾವು ನಮ್ಮ ಶಿಷ್ಯರು ಸೌಖ್ಯವಾಗಿದ್ದೇವೆ ಅಂತ ಹೇಳ್ತಾರೆ. ಕ್ಷಣಕಾಲ ಪತಿಪತ್ನಿಯರ ಮುಖವನ್ನು ವೀಕ್ಷಿಸತಕ್ಕಂಥ ಆತ್ರೇಯರು ಹೇಳ್ತಾರೆ, ಶಿವಗುರು, ನೀವಿಬ್ಬರು ಏನನ್ನು ಯೋಚಿಸಿ ಚಿಂತೆ ಮಾಡ್ತಾ ಇದೆ ಅಂತ ನಿಮ್ಮ ಮುಖ ನೋಡಿದ್ರೆ ಅನಿಸ್ತಾ ಇದೆ. ನಿಮ್ಮ ಮುಖ ನೋಡಿದ್ರೆ ಏನನ್ನೋ ಕುರಿತು ಚಿಂತೆ ಮಾಡ್ತೀರಂಗೆ ಅನಿಸ್ತಾ ಇದೆ. ನಿಮ್ಮ ಚಿಂತೆಗೆ ಏನು ಕಾರಣ ಅಂತ ಕೇಳ್ತಾರೆ. ಗುರುಗಳೇ, ನಮ್ಮ ಹಿರಿಯರಾದ ನಿಮಗೆ ತಿಳಿಯೋದೇ ಇರ್ತಕ್ಕಂಥದ್ದು ಏನಿದೆ ನಿಮಗೆಲ್ಲ ಗೊತ್ತಿರುತ್ತೆ. ನಾವು ಗೃಹಸ್ಥಾಶ್ರಮವನ್ನು ಕೈಗೊಂಡು 20ಕ್ಕೂ ಜಾಸ್ತಿ ವರ್ಷ ಆಯಿತು. ನಮಗೆ ಸಂತತಿ ಇಲ್ಲವಲ್ಲ ಅನ್ನೋದೇ ನಮಗೆ ಒಂದು ಕೊರಗಾಗಿದೆ. ಅದು ನಮ್ಮನ್ನು ಬಹಳ ದಿನಗಳಿಂದಲೂ ಕೊರಿತಿತ್ತು. ನಾನು ಅಧ್ಯಾಪನ ಹೀಗೆ ಮಾಡ್ತಾ ಋಷಿ ಋಣವನ್ನು ಯಥಾಶಕ್ತಿ ಸಲ್ಲಿಸ್ತಾ ಇದ್ದೀನಿ. ಯಜನಗಳಿಂದ ದೇವಋಣವನ್ನು ಸಲ್ಲಿಸ್ತಾ ಇದ್ದೇನೆ. ಅತಿಥಿ ಅಭ್ಯಾಗತರನ್ನು ಆಧರಿಸ್ತಾ ಇದ್ದೇವೆ. ಗೋವು ಕರುಗಳನ್ನು, ಇತರ ಪಶು ಪಕ್ಷಿಗಳನ್ನು ಮಕ್ಕಳಂತೆಯೇ ರಕ್ಷಿಸ್ತಾ ಇದ್ದೇವೆ. ಆದರೆ ಪಿತೃಋಣವನ್ನು ಸಲ್ಲಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತೆ ನಮ್ಮನ್ನು ಕಾಡ್ತಾ ಇದೆ. ಅಂದರೆ ಪಂಚಮಹಾಯಜ್ಞಗಳು ಅಂತ ಹೇಳ್ತಾರೆ. ದೇವಋಣ, ಪಿತೃಋಣ, ಆಮೇಲೆ ಬಲಿ ವೈಶ್ವಾನರ ಯಜ್ಞ ಅಂತ ಬರುತ್ತೆ. ಈ ಥರ ಅತಿಥಿ ಸತ್ಕಾರ ಮಾಡ್ತಕ್ಕಂಥ ಇದಿಷ್ಟು ಎಲ್ಲ ಮಾಡಿದ್ದೀವಿ. ಆದರೆ ಪಿತೃ ಋಣ ಅಂತಂದರೆ, ನನಗೆ ಮಗುವ ಸಂತಾನ ಆದರೆ, ಒಂದು ಸತ್ಸಂತಾನ ಆದರೆ, ಗಂಡು ಮಗು ಆದರೆ ಆವಾಗ ಆ ಋಣ ತೀರಿಸ್ದಂಗೆ. ಅದು ಕೂಡ ಅದಕ್ಕೋಸ್ಕರ ನಮಗೆ ಕಾಡ್ತಾ ಇದೆ. ಅದನ್ನೇ ನಾವು ಮಾತಾಡ್ಕೋತಿದ್ದಾಗ ನೀವು ಬಂದ್ರಿ. ಇದೊಂದು ಶುಭ ಶಕುನ ಅನ್ನೋದೇ ನಂಗೆ ನಂಬಿಕೆ ಅಂತ ಶಿವಗುರುಗಳು ಹೇಳ್ತಾರೆ. ಆತ್ರೇಯರು ಶಿವಗುರುಗಳ ಮಾತನ್ನು ಕೇಳಿ, ಶಿವಗುರು, ನಿಮ್ಮ ಪವಿತ್ರ ವಂಶದಲ್ಲಿ ಒಬ್ಬೊಬ್ಬನೇ ಪುತ್ರ ಹುಟ್ಟಿರೋದು. ಯಾಕೆಂದರೆ ನಿಮ್ಮ ಅಪ್ಪಂಗಾಗಲಿ ಅವ್ರ ಅಪ್ಪಂಗಾಗಲಿ ಯಾರು ಒಬ್ಬನೇ ಮಗ ಹುಟ್ಟುತ್ತಾ ಇರೋದು. ಇನ್ಯಾರು ಜಾಸ್ತಿ ಜನ ಮಕ್ಕಳಿಲ್ಲ. ನಿಮ್ಮ ವಂಶಕ್ಕೂ ನಮ್ಮ ವಂಶಕ್ಕೂ ಈ ಶಿಷ್ಯ ಗುರು ಬಾಂಧವ್ಯ ಹಲವಾರು ತಲೆಮಾರಿನಿಂದಲೇ ಇದೆ. ನಿಮ್ಮಲ್ಲಿ ಜನ್ಮ ತಳೆದವರಿಗೆ ತ್ಯಾಗ ವೈರಾಗ್ಯಗಳಲ್ಲೇ ಒಲವು ಜಾಸ್ತಿ. ನಿಮ್ಮ ಪಿತೃವರ್ಯರಾದ ವಿದ್ಯಾಧಿರಾಜರೂ ನೀನೂ ಸಹ ವೈರಾಗ್ಯ ಸಾಧನೆ ತಪಸ್ಸುಗಳಲ್ಲೇ ನಿಮಗೆ ಇಂಟ್ರೆಸ್ಟ್ ಇರೋದು. ವಿದ್ಯಾಧಿರಾಜರಂತೂ ವಾನಪ್ರಸ್ಥಕ್ಕಾಗಿ ಹೋದವರು ಎಲ್ಲಿಗೆ ಹೋದ್ರೋ ಏನೋ ಪುರ ಯಾರೂ ಕಾಣಿಸ್ಲೇ ಇಲ್ಲ. ಅವರಪ್ಪ ಶಿವಗುರು ಅವ್ರ ತಂದೆ ಎಲ್ಲಿ ಹೋದ್ರೋ ಏನೋ ವಾನಪ್ರಸ್ಥ ಅಂತ ಹೇಳಿ ಹೊರಟೋದವರು ಕಾಡಿಗೆ, ಕಾಣಿಸ್ತಾನೇ ಇಲ್ಲ ಅವರು. ಈ ವಂಶದಲ್ಲಿ ಮಹಾತ್ಮನೊಬ್ಬನ ಅವತಾರವಾಗುವುದು ಅಂತ ಹೇಳಿ ಆತನು ಕಾರಣ ಪುರುಷನಾಗುವನೆಂದು ನಮ್ಮ ಪಿತೃವರ್ಯರು ಆಗಾಗ ಹೇಳ್ತಾ ಇದ್ರು. ಅಂದರೆ ಇವ್ರಿಗೆ ಅವ್ರ ಹೆಸರೇನು, ಗುರುಗಳ ಒಂದು ತಂದೆಯೇ ಹೇಳ್ತಾ ಇದ್ರು. ಈ ಆತ್ರೇಯ ಗುರುಗಳ ಆಚಾರ್ಯ ಆತ್ರೇಯರ ತಂದೆ ತಾತ ಅವರೆಲ್ಲ ಹೇಳ್ತಾ ಇದ್ರಂತೆ, ನಿಮ್ಮ ವಂಶದಲ್ಲಿ ಅಂದರೆ ವಿದ್ಯಾಧಿರಾಜ ಶಿವಗುರು ಅಪ್ಪ ಮಗ ಅಲ್ವಾ, ಅವ್ರ ವಂಶದಲ್ಲಿ ಒಬ್ಬ ಹುಟ್ಟುತ್ತಾನೆ. ಅವನು ಕಾರಣ ಪುರುಷ ಅಂದರೆ ಕಾರಣ ಜನ್ಮನಾಗಿ ಹುಟ್ಟುತ್ತಾನೆ ಅಂತ ಆಗಾಗಲೇ ಹೇಳ್ತಾನೆ ಇದ್ರು. ಕಾರಣ ಜನ್ಮ ಅಂತಂದರೆ ಏನೋ ಒಂದು ಪರ್ಪಸ್ಸಿಗೋಸ್ಕರನೇ ಅವನು ಹುಟ್ಟೋದು, ಒಂದು ಇಡೀ ಲೋಕ ಕಲ್ಯಾಣಕ್ಕೋಸ್ಕರನೇ ಹುಟ್ಟತಕ್ಕಂತಹ ಒಂದು ಜನ್ಮ ಅದು. ಆದ್ದರಿಂದ ನಿಮ್ಮ ವಂಶದ ಲತೆ ಕುಡಿಯೊಡೆಯಲೇಬೇಕು, ಅಂದರೆ ನಿಮ್ಮ ಮಗು ಆಗಲೇಬೇಕು. ತಡವಾಗಿದೆ ಅಂತ ನೀವು ಕೊರಗಬೇಡಿ. ನೀವು ಕುಲದೇವರಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡು ತಿರುಶಿವಪೇರೂರಿನ ಶ್ರೀ ವೃಷಭಾಚರೇಶ್ವರನ ಸೇವೆ ಮಾಡಿ ಭಗವತ್ ಕೃಪೆ ನಿಮ್ಮಲ್ಲಿ ಪ್ರಸನ್ನವಾಗುತ್ತೆ. ಇದು ಖಂಡಿತವಾಗ್ಲೂ ನಿಶ್ಚಯವಾಗಿದೆ ಅಂತ ಹೇಳ್ತಾರೆ. ಅಂದರೆ ನೀವು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಮಗು ಅಂತ ಹೇಳ್ತಾರೆ. ದಂಪತಿಗಳಿಗೆ ಗುರುವಾಕ್ಯವನ್ನು ಕೇಳಿ ಭಾಳ ಸಂತೋಷವಾಗುತ್ತೆ. ತಮ್ಮ ಅಪ್ಪಣೆಯಂತೆ ಶೀಘ್ರವಾಗಿ ಶ್ರೀ ದೇವರ ಸೇವೆ ಮಾಡ್ತೇವೆ ಅಂತ ಹೇಳಿ ದಂಪತಿಗಳು ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಆಚಾರ್ಯರು ತುಂಬ ಮನಸ್ಸಿನಿಂದ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಆನಂತರ
ಆತ್ರೇಯರು ಎದ್ದು ವಿದ್ಯಾರ್ಥಿಗಳನ್ನೆಲ್ಲ ಆಶೀರ್ವಾದ ಮಾಡಿ ಅವ್ರ ಊರಿಗೆ ಹೊರಟೋಗ್ತಾರೆ. ಶಿವಗುರುಗಳು ಆಚಾರ್ಯರ ಜೊತೆ ಸ್ವಲ್ಪ ದೂರ ನಡೆದು ಗೌರವಪೂರ್ವಕವಾಗಿ ಅವ್ರನ್ನ ಬೀಳ್ಕೊಟ್ಬಿಟ್ಟು ಬರ್ತಾರೆ. ಆಚಾರ್ಯ ಆತ್ರೇಯರು ಮೇಣೆಯಲ್ಲಿ ಕುಳಿತು ತಮ್ಮ ಗ್ರಾಮಕ್ಕೆ ಪಯಣಿಸ್ತಾರೆ. ಅಂದರೆ ಆ ಕಾಲದಲ್ಲಿ ಏನು ಗಾಡಿಗಳೆಲ್ಲ ಇತ್ತಲ್ಲ, ಹೀಗೆ ಪಲ್ಲಕ್ಕಿನಲ್ಲಿ ಕೂತ್ಕೊಂಡು ಅವರು ಹೊರಡ್ತಾರೆ, ಅವ್ರ ಊರಿಗೆ ಹೋಗ್ತಾರೆ. ಹೀಗೆ ಶಿವಗುರು ಹಾಗೂ ಆರ್ಯಾಂಬರಿಗೆ ಮಕ್ಕಳಾಗಬೇಕು ಅಂತಂದರೆ ನೀವು ಕೃಷ್ಣ, ನಿಮ್ಮ ದೇವತೆ ಆಗಿರ್ತಕ್ಕಂಥ ಕೃಷ್ಣ ಹಾಗೂ ಈಶ್ವರನನ್ನು ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಖಂಡಿತ ಆಗತ್ತೆ ಅನ್ನೋದನ್ನು ಹೇಳಿ ಹರಸಿ ಹೊರಡ್ತಾರೆ. ಧನ್ಯವಾದಗಳು.